ರಾಜ ಸತ್ಯವ್ರತನು ನದಿಯಲ್ಲಿ ಬೆಳಗಿನ ಪೂಜೆ ಮಾಡುತ್ತಿರುತ್ತಾನೆ. ಕೈಯಲ್ಲಿ ನೀರನ್ನು ಎತ್ತಿದಾಗ ಒಂದು ಚಿಕ್ಕ ಮಿನುಗುವ ಮೀನು ಅವನನ್ನು ನೋಡಿ ರಕ್ಷಣೆಯನ್ನು ಬೇಡುತ್ತದೆ. ರಾಜನು ಮೀನನ್ನು ಮಡಿಕೆಯಲ್ಲಿ ಇಡುತ್ತಾನೆ, ಆದರೆ ಅದು ಒಂದು ರಾತ್ರಿ ದೊಡ್ಡದಾಗುತ್ತದೆ. ಮಡಿಕೆಯಿಂದ ಕೆರೆಯವರೆಗೂ, ಕೆರೆಯಿಂದ ಸಮುದ್ರದವರೆಗೂ ಅದು ಬೆಳೆಯುತ್ತಲೇ ಹೋಗುತ್ತದೆ. ಮೀನು ಸಮುದ್ರದಲ್ಲಿ ಅಪಾರ ಗಾತ್ರಕ್ಕೆ ಬೆಳೆಯುತ್ತದೆ ಮತ್ತು ವಿಷ್ಣುವೆಂದು ತನ್ನನ್ನು ತಾನೇ ಬಹಿರಂಗಪಡಿಸುತ್ತದೆ. ಮೋಡಗಳು ಗುಂಪಾಗಿ ಸೇರುತ್ತವೆ, ಮಳೆ ನಿರಂತರ ಸುರಿಯುತ್ತದೆ, ನದಿಗಳು ಉಕ್ಕಿ ಹರಿಯುತ್ತವೆ, ಸಮುದ್ರ ಭೂಮಿಯನ್ನು ಮುಚ್ಚುತ್ತದೆ. ರಾಜನು ದೊಡ್ಡ ಹಡಗು ನಿರ್ಮಿಸಿ ಪ್ರಾಣಿಗಳ ಜೋಡಿಗಳು, ಸಸ್ಯಗಳ ಬೀಜಗಳು ಮತ್ತು 7 ಮಹರ್ಷಿಗಳನ್ನು ಹಡಗಿನಲ್ಲಿ ಸೇರಿಸುತ್ತಾನೆ. ಮಹಾ ಬಂಗಾರದ ಮತ್ಸ್ಯ ಪುನಃ ಕಾಣಿಸಿಕೊಂಡು ಕೊಂಬಿಗೆ ಹಗ್ಗ ಕಟ್ಟಿ ಹಡಗನ್ನು ಎಳೆಯುತ್ತದೆ. ಮತ್ಸ್ಯನು ವೇದಗಳ ಜ್ಞಾನವನ್ನು ರಾಜ ಮತ್ತು ಋಷಿಗಳಿಗೆ ಬೋಧಿಸುತ್ತಾನೆ. ನೀರು ಕಡಿಮೆಯಾಗುತ್ತಾ ಮತ್ಸ್ಯ ಹಡಗನ್ನು ಪರ್ವತದ ಶಿಖರಕ್ಕೆ ತಂದು ನಿಲ್ಲಿಸುತ್ತಾನೆ. ಇಲ್ಲಿಂದ ನಿಮ್ಮ ಹೊಸ ಜೀವನ ಆರಂಭವಾಗುತ್ತದೆ ಎಂದು ಆಶೀರ್ವದಿಸಿ ಭಗವಂತ ಮಾಯವಾಗುತ್ತಾನೆ.